ಶಿಕ್ಷಕನ ಅಕ್ರಮ ಸಂಬಂಧಕ್ಕೆ ನೊಂದ ಮಹಿಳೆ ಹೆಂಡತಿಗೆ ನಿದ್ರೆ ಮಾತ್ರೆ ಕೊಟ್ಟು ಇನ್ನೊಬ್ಬಳನ್ನ ಕರೆಸುತ್ತಿದ್ದ. ನಮ್ಮ ಮನೇಲೆ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ. ಸರ್ ಅವ್ನು ಕಾಂಡೋಮ್ ಇಟ್ಕೊಂಡು ಅಡ್ಡಿರ್ತಾನೆ ಸರ್. ಸ್ಕೂಲಲ್ಲಿ ಬ್ಯಾಗ್ ಚೆಕ್ ಮಾಡಿದ್ರೆ ಹೊಡಿತಾನೆ ಸರ್. ಅಲ್ಲಿನ ಅವಳನ್ನ ಓಡಿಸ್ಕೊಂಡ್ ಬಂದ ಸರ್. ನೀನು ಬೇಡ, ನನ್ನ ಮಗಳು ಬೇಡ, ನನಗೆ ಅವಳೇ ಬೇಕು, ಅವಳು ನನಗೆಲ್ಲ ನನಗೆ ಚಲೋ ಅದಾಳ. ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು. ಅವ್ರ ಅಕ್ಕಂಗಿರಂತಾರ ಅವ 10 ಮಂದಿ ಜೊತೆ ಮಕ್ಕೊಂಡ್ ಬರ್ಲಿ. ಅಪ್ಸರಿ ಅಂತ ಹೆಂಡತಿ ಮನೆಯಲ್ಲಿದ್ರು ಆತನಿಗೆ ಮುಂದಿನ ಮನೆಯ ಬೇರೆಯವರ ಹೆಂಡತಿ ಇಷ್ಟ ಕಣ್ರಿ. ಒಂದು ಮುದ್ದಾದ ಮಗು, ಒಳ್ಳೆಯ ಸಂಸಾರದಲ್ಲಿ ಸೌತಿ ಎಂಟ್ರಿ ಆಗಿದ್ಲು. ಸೌತಿಯ ಕಾಟಕ್ಕೆ ಗಂಡ ಆಕೆಯ ಕೈಗೊಂಬೆ ಆಗ್ಬಿಟ್ಟಿದ್ದ. ಎಲ್ಲಿವರೆಗೂ ಅಂದ್ರೆ ಹೆಂಡತಿಗೆ ನಿದ್ರೆ ಮಾತ್ರೆ ಕೊಟ್ಟು ಆಕೆಯನ್ನ ಬಿಂದಾಸ್ ಆಗಿ ಮನೆಗೆ ಕರೆಸ್ಕೊಳ್ತಿದ್ದ ಘಟನೆ ಇದು. ನೊಂದ ಪತ್ನಿ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಇಡ್ತಿದ್ದಾಳೆ ಕಣ್ರಿ. ಬೈ ಈ ರೀತಿ ಘಟನೆ ನಡೆದಿರೋದು ಹುಬ್ಬಳ್ಳಿಯಲ್ಲಿ ಕಣ್ರಿ. ಈಕೆ ಮೂಲತಃ ಹುಬ್ಬಳ್ಳಿಯ ನಿವಾಸಿ ಕಾಂಚನ. 2016ರಲ್ಲಿ ವಿಜಯಪುರದ ಮಾಲಿಂಗಪ್ಪನ ಜೊತೆ ಮದುವೆ ಆಗಿದ್ಲು. ಇವರ ಪ್ರೀತಿಗೆ ಸಾಕ್ಷಿಯಾಗಿ 3 ವರ್ಷದ ಪುಟಾಣಿ ಮಗು ಇದೆ. ವೃತ್ತಿಯಿಂದ ಈಕೆ ಶಿಕ್ಷಕನ ಹೆಂಡತಿ. ಈತ ನಿತ್ಯ ಬೆಳಗಾದ್ರೆ ಮಕ್ಕಳಿಗೆ ಪಾಠ ಮಾಡುವ ಶಿಕ್ಷಕ. ಆದ್ರೆ ತಿದ್ದಿ ಬುದ್ಧಿ ಹೇಳಬೇಕಾದ ಶಿಕ್ಷಕನೇ ದೊಡ್ಡ ತಪ್ಪೊಂದು ಮಾಡಿದ್ದಾನೆ ನೋಡಿ. ಪಾಠ ಹೇಳೋ ಶಿಕ್ಷಕನ ಕಾಮದಾಟ. ಹೆಂಡತಿಗೆ ಸಿಗಬೇಕಾದದ್ದು ಬೇರೆಯವಳಿಗೆ ಕೊಡ್ತಿದ್ದ. ಎಸ್, ಚೆನ್ನಾಗಿದ್ದ ಇವರ ಸಂಸಾರದಲ್ಲಿ ಸೌತಿಯ ಎಂಟ್ರಿ ಆಗಿತ್ತು. ಮನೆಯ ಮುಂದಿನ ಆಂಟಿಯ ಬೆನ್ನು ಬಿದ್ದಿದ್ದ. ಆಕೆಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ಆದ್ರೆ ರಂಬೆ ಅಂತಿರುವ ಹೆಂಡತಿ ಬಿಟ್ಟು ಪಕ್ಕದ ಮನೆಯ ಹೆಂಗಸಿನ ಸಹವಾಸಕ್ಕೆ ಬಿದ್ದಿದ್ದ. ಮದುವೆ ಅರೇಂಜ್ ಮ್ಯಾರೇಜ್ ಆಗಿದೆ ಸರ್. 9 ವರ್ಷ ಆಯ್ತು ಸರ್ ನನ್ನ ಮ್ಯಾರೇಜ್ ಆಗಿ. ಅವನಿಗೆ 3 ವರ್ಷದಿಂದ ಅನೈತಿಕ ಸಂಬಂಧ ಇದೆ ಸರ್. ಮನೆ ಎದುರುಗಡೆ ಹುಡುಗಿನೇ ಸರ್. ಅವನು ಮನೆ ಎದುರಿಗೆ ಮಧ್ಯರಾತ್ರಿ ಆದ್ರೆ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ, ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ನಮ್ಮ ಮನೇಲೆ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದಕ್ಕೆ ನನಗ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು. ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನ್ ಕೊಡ್ತೀಯೇನೋ ನನಗೆ, ನಿಮ್ಮ ಮನೆಯಿಂದ ಏನಾರು ತಂದಿಯೇನೋ ನೀನು. ಮುಂದಿನ ಮನೆಯ ಹೆಂಗಸು ಶಿಕ್ಷಕನಿಗೆ ಅದೆಂತ ಮೋಡಿ ಮಾಡಿದ್ಲೋ ಗೊತ್ತಿಲ್ಲ ಕಣ್ರಿ. ತನ್ನ ಹೆಂಡತಿಗಿಂತ ಸುಮಾರಾಗಿದ್ದ ಹೆಂಗಸಿನ ಚಟಕ್ಕೆ ಬಿದ್ಬಿಟ್ಟಿದ್ದ ಶಿಕ್ಷಕ. ಮೊದಲು ಇಬ್ಬರಲ್ಲಿ ಸ್ನೇಹ ಬೆಳೆದಿತ್ತು. ಅದು ಸ್ನೇಹ ಪ್ರೀತಿಗೆ ತಿರುಗಿತ್ತು. ಆ ಸ್ನೇಹ ಅನೈತಿಕ ಸಂಬಂಧ ಆಗೋದಕ್ಕೆ ಬಹಳ ಸಮಯ ಹಿಡಿಲೇ ಇಲ್ಲ ಕಣ್ರಿ. ನೋಡುತ್ತಲೇ ದೇಹ ಆಕೆಯನ್ನ ಬಯಸಿತ್ತು. ಹೀಗಾಗಿ ಶಿಕ್ಷಕ ತನ್ನ ಹೆಂಡತಿಯನ್ನ ಗೊತ್ತಾಗದಿರ್ಲಿ ಅಂತ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದ ನೋಡಿ. ನಿತ್ಯ ಶಿಕ್ಷಕ ಹೆಂಡತಿಗೆ ಕೊಡ್ತಿದ್ದ ನಿದ್ರೆ ಮಾತ್ರೆ. ಬೆಡ್ರೂಮ್ ನಲ್ಲಿ ಹೆಂಡತಿ ಲಾಕ್, ಹಾಲ್ ನಲ್ಲಿ ಗಂಡನ ಕಾಮಾಯಣ. ಎಸ್, ರಾತ್ರಿ ಹೆಂಡತಿ ಮಲಗುವ ಮುನ್ನ ಆಕೆಗೆ ನಿದ್ರೆ ಮಾತ್ರೆ ಕೊಡ್ತಿದ್ದ. ಆಕೆ ನಿದ್ದೆಗೆ ಜಾರಿದ್ದೇ ತಡ ಮುಂದಿನ ಮನೆಯ ಪರಪುರುಷನ ಹೆಂಡತಿಯನ್ನ ಮನೆಗೆ ಕರೆಸ್ಕೊಳ್ತಿದ್ದ. ಅಲ್ಲಿ ಮುಂದಿನ ಮನೆಯ ಹೆಂಗಸು ಕೂಡ ಸೇಮ್ ಪ್ಲಾನ್ ಮಾಡ್ಕೊಂಡಿದ್ಲು. ಆಕೆಯೂ ಕೂಡ ಗಂಡನಿಗೆ ನಿದ್ರೆ ಮಾತ್ರೆ ಕೊಟ್ಟು ಶಿಕ್ಷಕನ ಬಳಿ ಬಂದು ಬಿಡ್ತಿದ್ಲು. ಹೆಂಡತಿಯನ್ನ ಬೆಡ್ರೂಮ್ ನಲ್ಲಿ ಲಾಕ್ ಮಾಡ್ತಿದ್ದ ಶಿಕ್ಷಕ ಈಕೆಯನ್ನ ಹಾಲ್ ನಲ್ಲಿ ಕರೆದು ರಾತ್ರಿ ಪೂರ್ತಿ ಕಾಮಾಯಣ ನಡೆಸ್ತಿದ್ರು. ನಿದ್ದೆಗೆ ಜಾರಿದ್ದ ಪತ್ನಿಗೆ ಹಾಲ್ ನಲ್ಲಿ ಗಂಡನ ಸರಸ ಸಲ್ಲಾಪದ ಸದ್ದು ಯಾವುದು ಕೇಳಿಸುತ್ತಿರ್ಲಿಲ್ಲ. ಇಬ್ಬರು ಬಿಂದಾಸ್ ಆಗಿ ಯಾರ ಭಯ ಇಲ್ಲದೆ ನಗ್ನವಾಗಿ ಎಲ್ಲವನ್ನ ಹಾಲ್ ನಲ್ಲೇ ಮುಗಿಸ್ಬಿಡ್ತಿದ್ರು. ನನ್ಗೆ ಕೇಳಿದೆ ಸರ್. ನಾನು ಅವ್ರು ಏನಂದ್ರು, ಏನಾಗೈತಮ್ಮ ಅಂದ್ರು, ನೀನು ಗಂಡ ಬೇಕಲ್ಲ, ಕೈ ಕುಡಿಸ್ ಕಳಿಸ್ತೀನಿ ಅಂದ್ರು ಸರ್. ನಾನು ಅದಕ್ಕೆ ಅವನು ಬಿಡ್ತಾನೆ ಕೇಳಿ ಸರ್ ಅಂದರಿ. ಅದಕ್ಕೆ ಅವ್ನು ಏನಂದ, ಮಾನಸಿಕ ದಾಳ ಅಂತ ಹೇಳ್ತಾನೆ ಸರ್. ನಾನ್ ಮಾನಸಿಕ ಅಂತೀನ ಸರ್. ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಮಲ್ಕೊಂಡು ನನಗೆ ಮಾನಸಿಕ ದಾಳ ಅಂತ ಹೇಳ್ತಾನೆ ಸರ್. ಹರಾಸ್ಮೆಂಟ್ ಸರ್. ಸಿಲಿಂಡರ್ ಆನ್ ಮಾಡಿ ಬ್ಲಾಸ್ಟ್ ಮಾಡ. ನಾನು ಒಂದ್ಸತಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೂ ಹೋದೆ ಸರ್. ಸೂಸೈಡ್ ಅಟೆಂಪ್ಟ್ ಆಗಿತ್ತು, ನನ್ನ ಜೀವ ಹೋಗೋದು. ಅವಾಗ ನನಗೆ ಸೂಸೈಡ್ ಕೇಸ್ ಆಗುತ್ತೆ ಅಂತ ಹೇಳಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮಾನಸಿಕ ದಾಳ ಅಂತ ಹೇಳಿನೇ ಹೇಳಿಸಿದಾನೆ. ಬೆಳಿಗ್ಗೆ ಎದ್ದ ಹೆಂಡತಿಗೆ ಗಂಡ ಪಕ್ಕದಲ್ಲಿ ಇದ್ದ ಅಂತ ಅಂದ್ಕೊಳ್ತಿದ್ಲು. ಆದ್ರೆ ಗಂಡನಾದವನು ಕಿಲಾಡಿ ನನ್ ಮಗ ಕಣ್ರಿ. ಆಕೆಗೆ ನಿದ್ರೆ ಮಾತ್ರೆ ಕೊಟ್ಟು ಇಲ್ಲಿ ಪರಸ್ತ್ರೀಯ ಜೊತೆ ರಂಗಿನಾಟ ಆಡ್ತಿದ್ದ. ಬೆಳಿಗ್ಗೆ ಸಹಜವಾಗಿ ಏನು ನಡೆದೇ ಇಲ್ವೇನೋ ಎಂಬಂತೆ ಇರ್ತಿದ್ದ.
ಆದ್ರೆ ಕಳ್ಳ ಬೆಕ್ಕು ಕಣ್ಣು ಮುಚ್ಚಿ ಎಷ್ಟು ದಿನ ಅಂತ ಹಾಲು ಕುಡಿಯೋಕೆ ಆಗತ್ತೆ ಹೇಳಿ. ಒಂದಲ್ಲ ಒಂದು ದಿನ ಎಲ್ಲವೂ ಹೆಂಡತಿಗೆ ಗೊತ್ತಾಗಿತ್ತು ಕಣ್ರಿ. ಸರ್ ಅವ್ನ್ ಕಾಂಡೋಮ್ ಇಟ್ಕೊಂಡು ಅಡ್ಡಿರ್ತಾನೆ ಸರ್. ಸ್ಕೂಲಲ್ಲಿ ಬ್ಯಾಗ್ ಚೆಕ್ ಮಾಡಿದ್ರೆ ಹೊಡಿತಾನೆ ಸರ್. ಕಿಶೆ ಚೆಕ್ ಮಾಡಿದ್ರೆ ಹೊಡಿತಾನೆ ಸರ್. ನನಗೆ ಕಿಶೆ ಚೆಕ್ ಮಾಡಿ ಫೋನ್ ಮುಟ್ಟಿಸೆ ಕೊಡಲ್ಲ ಸರ್. ಫೋನ್ ಲಾಕ್ ಇಟ್ಕೊಂಡಿರ್ತಾನೆ. ಫೋನು ಬಾತ್ರೂಮ್ಗೆ ಹೋದ್ರೆ ಹಾಡ್ ಹಚ್ಚೋಗ್ತಾನೆ. ಹಾಡ್ ಕಟ್ ಆದ್ರೆ ಫೋನ್ ಮುಟ್ಟಿಯ ಅಂತೇಳಿ ಮುಖಕ್ಕೆ ಬಿಸಿನೀರು ಎರಸ್ತಾನೆ ಸರ್. ನಾನು ಶಾಲಾ ಶಿಕ್ಷಕ ಆಗಿ ನಂದು ಜೀವನ ಹಾಳಾದಂಗ್ ಬೇರೆ ಹೆಣ್ಮಕ್ಳು. ಶಾಲಾ ಶಿಕ್ಷಕ ಸರ್ ಅವನು ಸಿದ್ನಾಥ್ LT ತಾಂಡ ಅಂತೇಳಿ. ಅವ್ರ ಮನೇಲಿ ಅವ್ರ ಅಕ್ಕಂಗಿರ್ಗೆ ಹೇಳಿದ್ರೆ, ಮನೇಲಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಅಕ್ಕಂಗಿರ್ ಅಂತಾರ ಅವ 10 ಮಂದಿ ಜೊತೆ ಮಕ್ಕೊಂಡ್ ಬರ್ಲಿ, 3 ದಿನ ಬಿಟ್ಟು ಬರ್ಲಿ, ಮನೆಗ್ ಬರ್ತಾನಲ್ಲ. ಪತಿಯ ಮತ್ತು ಸೌತಿಯ ಚಾಟ್ ನಲ್ಲಿ ಎಲ್ಲವೂ ಬಹಿರಂಗ. ಗಂಡನ ಮೊಬೈಲ್ ನಲ್ಲಿತ್ತು ಸಂಶಯಕ್ಕೆ ಕಾರಣವಾಗಿದ್ದ ಮೆಸೇಜ್. ಹೆಂಡತಿಯಾದವಳು ತನ್ನ ಗಂಡನ ಮೆಸೇಜ್ ಚೆಕ್ ಮಾಡಿದಾಗ ಮುಂದಿನ ಮನೆಯ ಹೆಂಗಸಿಗೆ ಐ ಲವ್ ಯು, ಮಿಸ್ ಯು, ಚಿನ್ನ ಎಂಬ ಸಾಕಷ್ಟು ಮೆಸೇಜ್ಗಳಿದ್ವು. ಮನೆಗೆ ಕರೆದ ಮೆಸೇಜ್ಗಳು ಎಲ್ಲವೂ ನೋಡಿ ಪತ್ನಿಯಾದವಳು ಒಂದು ಕ್ಷಣ ದಂಗಾಗ್ಬಿಟ್ಟಿದ್ಲು ನೋಡಿ. ಗಂಡನಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆತ ಬಿಟ್ಟು ಹೋಗು ಅಂತ ಹೆಂಡತಿಗೆ ನೇರವಾಗಿ ಹೇಳ್ಬಿಟ್ಟಿದ್ದ. ಆದ್ರೆ ಹೆಂಡತಿ ಹೇಳಿ ಕೇಳಿ ಅಪ್ಪ ಅಮ್ಮನಿಲ್ಲದ ಅನಾಥ ಹುಡುಗಿ. ಹೀಗಿರ್ಬೇಕಾದ್ರೆ ಗಂಡ ಬಿಟ್ರೆ ಬೇರೆ ದಿಕ್ಕು ದಸೆ ಇರ್ಲಿಲ್ಲ ಕಣ್ರಿ. ಈಗ ಮತ್ತೆ ನನಗೆ ಅವನು ಮನೆಗೆ ಈಗ ನನಗೆ ಅವಳೇ ಬೇಕು. ನಾನು ಇಲ್ಲಿ ಹುಬ್ಳಿಗೆ ನೀನು ಬೇಡ, ನನ್ನ ಮಗಳು ಬೇಡ, ನನಗೆ ಅವಳೇ ಬೇಕು. ಅವಳು ನನಗೆಲ್ಲ ನನಗೆ ಚಲೋ ಅದಾಳ. ಆಕಿ ನನಗೆಲ್ಲ ದುಡ್ಡು ಕೊಡ್ತಾಳ. ಅವಳು ನನಗೆ ಎಲ್ಲ ನೋಡ್ಕೋತಾಳ. ನನಗೆ ಅವಳೇ ಇಷ್ಟ. ನನಗೆ ನೀ ಬೇಡ ಅಂತೇಳಿ ನನಗೆ 21 ಮಾರ್ಚ್ನೇ ತಾರೀಕು ನನಗೆ ಮನೆಗೆ ಹುಬ್ಳಿಗೆ ಬಂದು ನನ್ನ ತವ್ರ ಮನೆಗೆ ಬಿಟ್ಟೋಗಿದ್ದೆ. ಹೆಂಡತಿಯಾದವಳು ಇವರಿಬ್ಬರ ಅನೈತಿಕ ಸಂಬಂಧದ ಬಗ್ಗೆ ಪ್ರಶ್ನೆ ಎತ್ತಿದ್ಲು. ಹೀಗಾಗಿ ಪತ್ನಿಯನ್ನ ಆಕೆಯ ತವರು ಮನೆಯಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದ. ಆದ್ರೆ ತವರು ಮನೆಯಲ್ಲಿ ಪೋಷಕರಿಲ್ಲದೆ ತನ್ನ ನೋವನ್ನ ಯಾರಿಗೂ ಹೇಳಿಕೊಳ್ಳದೆ ಕಾಂಚನ ಒಳಗೆ ಮಾನಸಿಕವಾಗಿ ಕುಗ್ಗುತ್ತಿದ್ಲು. ಕೊನೆಗೆ ಈಕೆ ಮಹಿಳಾ ಘಟದ ಅಧ್ಯಕ್ಷೆಯ ಮುಂದೆ ಈ ವಿಚಾರ ಹೇಳಿದಾಗ ಅವರು ಈಕೆಯ ಸಹಾಯಕ್ಕೆ ಬಂದಿದ್ದಾರೆ. ಮಹಿಳಾ ಘಟದ ಅಧ್ಯಕ್ಷೆ ನಾನು. ಇವರು ನಾವು ತುಂಬಾ ದಿವಸದಿಂದ ಪರಿಚಯ. ಅವಳು ಪಾಪ 3 ವರ್ಷದಿಂದ ನಮ್ಗೆ ಹೇಳ್ತಾನೆ ಇದ್ದಾಳ, ಅಂಟಿ ನೀವು ರಕ್ಷಣಾ ವೇದಿಕೆ ಒಳಗದ್ರಿ, ನಾನು ಏನಾದ್ರು ಹಿಂಗ ಮಾಡಾತಾರ ನಮ್ಮ ಮನೆಯವ್ರಿಗೆ ಏನಾದ್ರು ಹೇಳು ಮಾತಾಡು ಅಂತ. ನಾವ್ ಒಂದೇ ಸರಿಗ ಕ್ರಮ ತಗೋಬಾರ್ದಲ್ಲ. ಗಂಡ್ಮಕ್ಳ ಅಂದ್ಮೇಲೆ ಇವೆಲ್ಲ ಇದು ಇರೋದ ಏನ್ ತಿಳ್ಕೊಬೇಡಮ್ಮ, ಇರವ ಸುಧಾರ್ಸ್ತಾನ, ನೀನ ತಿಳಿಸಿ ಹೇಳು ಅಂತ ಹಿಂಗಾಕಿ ಹೇಳ್ಕೊಂಡ್ ಧೈರ್ಯ ಹೇಳ್ಕೊಂಡ ಬಂದಿವ್ರಿ. ಪಾಪ ಆಕಿನ ಇಲ್ಲಿ ಮಟನ ಬಂದಾಳ. ಆದ್ರ ಅವ ಆಗಿದ್ದ ಘಟನೆ ಎಲ್ಲಾ ಹೇಳೋದ್ ಕೇಳಿದ್ರೆ ನಮಗೂ ನೋವು ಅನಿಸ್ತೈತಿ. ಒಂದ್ ಹೆಣ್ಣಿಗೆ ಪಾಪ ಹಿಂಗ ಅನ್ಯಾಯ ಮಾಡ್ಬಾರ್ದು. ಮಾಡ್ಕೊಂಡ್ಮೇಲೆ ಚೆನ್ನಾಗ್ ನೋಡ್ಕೋಬೇಕು. ಇಲ್ಲಾಂದ್ರೆ ಬೇರೆ ಒಂದ್ ಹೆಣ್ಣಿಗೆ ಜೀವನ ಹಾಳು ಮಾಡಕ್ ಹೋಗ್ಬಾರ್ದು. ಇವ್ರು ಶಾಲೆ ಶಿಕ್ಷಕಾಗಿ ಹೆಂಡತಿಗೆ ಹೆಂಗ್ ಮಾಡಿದ್ರೆ ಬೇರೆದವ್ರಿಗೆ ಏನ್ ಪಾಠ ಮಾಡ್ತಾರ್ರಿ ಇವ್ರು. ಸದ್ಯ ಈ ಕುರಿತು ಕಾಂಚನ ಹುಬ್ಬಳ್ಳಿಯ ಗೋಕುಲ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾಳೆ. ಪತ್ನಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಮಾಡಿದ್ಲು. ಆದ್ರೆ ಪೊಲೀಸರು ಗಂಡ ಹೆಂಡತಿಗೆ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ 10 ದಿನ ಕಳೆದಿದ್ರು ಇಲ್ಲಿವರೆಗೂ ಯಾವುದೇ ಕೌನ್ಸಿಲಿಂಗ್ ಮಾಡಿಲ್ಲ. ಗಂಡನನ್ನ ಪರಸ್ತ್ರೀಯಿಂದ ದೂರ ಮಾಡಿ ಅಂತ ಶಿಕ್ಷಕನ ಹೆಂಡತಿ ಅಳಲನ್ನ ತೋಡ್ಕೊಂಡಿದ್ದಾಳೆ. ಈ ಒಂದು ಹುಡುಗಿ ಅನೈತಿಕ ಸಂಬಂಧ ಇಟ್ಕೊಂಡಾರಂದ್ರ ಹೆಂಡತಿಗೆ ಗೊತ್ತಾಗಿದ ಮೇಲೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕಲ್ಲ. ಮುಂದ ಗೊತ್ತಿಲ್ದ ಆಗಿತ್ತು ಆಗಿ ಹೋಗಿತ್ತು, ಆದ್ಮೇಲೆ ಸರಿ ಮಾಡ್ಕೋಬೇಕು, ಬಿಡ್ಬೇಕು. ಹೆಂಡತಿ ಏನಾಗಲ್ರಿ ಮಾನಸಿಕದಾಳ ಇವಳು. ಬಂಗಾರದಂತ ಮಗು ನೋಡಿದ್ರೆ ಕಣ್ಣಿ ನೀರ್ ಬರ್ತಾವ. ಅಷ್ಟು ಚಂದ ಮಗು ಐತ್ರಿ. ಹೆಂಡತಿ ಚಂದ ಬಿಟ್ಟು ಬೇರೆದವ್ರ ಜೊತೆ ಇವ್ರು ಮಾಡಕ್ ತಪ್ಪಲ್ವಾ? ಅದನ್ನ ನಾವು ಮಾತಾಡ್ಬೇಕಂತ ಅವ್ರಿಗೆ ಭೇಟಿ ಆಗ್ಬೇಕಂತಂದ್ರೆ ನನಗಂತ್ರ ಅವ್ರು ಭೇಟಿ ಆಗಿಲ್ರಿ. ಈಗ ಇವ್ರು ಬಂದ್ ಭೇಟಿ ಆಗಿಂದ ನಾ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲೊಂದು. ಆದ್ರೆ ನಮ್ಮ ಸಮಾಜವೇ ಹಾಗೆ ನೋಡಿ. ಮನೆಯಲ್ಲಿ ಹೆಂಡತಿಯಾದವಳು ಎಷ್ಟೇ ಮೃಷ್ಟಾನ್ನ ಭೋಜನ ಉಣಬಡಿಸಿದ್ರು ಈ ಗಂಡಸರಿಗೆ ಹೋಟೆಲ್ ಊಟವೇ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಶಿಕ್ಷಕನಾದವನು ಈಗಲಾದರೂ ಎಚ್ಚೆತ್ಕೊಂಡು ತನ್ನ ಸಂಸಾರ ಉಳಿಸ್ಕೊಳ್ಬೇಕಾಗಿದೆ. 3 ವರ್ಷದ ಪುಟಾಣಿ ಗಂಡ ಹೆಂಡತಿಯ ಜಗಳದಲ್ಲಿ ಅದು ಅನಾಥ ಆಗದೆ ಇರ್ಲಿ ಅನ್ನೋದೇ ನಮ್ಮ ಆಶಯ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.